ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶಾಂತಿ. ಟೈಮ್ ಕೊಡಬೇಕು ಮಕ್ಕಳಿಗೆ, ಬೆಂಗಳೂರು ಬಿಸಿ ಲೈಫ್. ಹಾಯ್ ಎವ್ರಿವನ್, ಬೆಳಗಿನ ಶುಭೋದಯಗಳು. ಇವಾಗ ಸಮಯ ಬಂದು 5:10 ಬೆಳಿಗ್ಗೆ ಇವತ್ತು ಬೇಗ ಎದ್ದಿದ್ವಿ. ಯಾಕೆ ಅಂತ ಅಂದರೆ ನನ್ನ ಮಗಳು ಹಾಗೆ ಅವರ ಅಪ್ಪ ಅಂದರೆ ನನ್ನ ಹಸ್ಬೆಂಡ್ ಇಬ್ಬರೂ ಒಂದು ಸ್ಮಾಲ್ ಕಾಂಪಿಟೇಷನ್ ಥರ ಒಂದು ಚಾಲೆಂಜಿಂಗ್ನ ಇಟ್ಕೊಂಡಿದ್ದಾರೆ. ಅದೇನಂತ ಮುಂದೆ ಹೇಳ್ತೀನಿ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣವೇ ರಿಫ್ರೆಶ್ಮೆಂಟ್ಗೆ ಅಂತ ಹೇಳಿ ನನಗೆ ಆಗಿ ನನ್ನ ಹಸ್ಬೆಂಡ್ಗೆ ಕಾಫಿ ಕುಡಿಲೇಬೇಕು. ಕಾಫಿ ಕುಡಿದ್ಮೇಲೆ ನಾರ್ಮಲ್ ಆಗಿಬಿಡ್ತೀವಿ, ಬಟ್ ಕಾಫಿ ಕುಡಿಯೋವರೆಗೂ ಇನ್ನೂ ಸ್ಲೀಪಿ ಮೋಡಲ್ಲೇ ಇರ್ತೀವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಕಾಫಿ ಎಲ್ಲ ಕುಡಿದು ನನ್ನ ಮಗಳನ್ನ ಎಬ್ಸ್ತಾ ಇದ್ದೀನಿ. ಸುಮಾರು ಒಂದು 5:15 ಆಗಿದೆ. ಅವಳಿಗೆ ರಾತ್ರಿನೇ ಹೇಳಿದ್ದೆ, ಅಂದು ಕೂಡ ನಿನ್ನೆ ಕೂಡ ಹೋಗಿದ್ವಿ, ಆದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಇವತ್ತು ರಾತ್ರಿನೇ ಹೇಳಿ ಮಲಗಿಸಿದ್ದೆ, ಎದ್ದೋಳ್ಸು ಅಮ್ಮ ಅಂತ ಹೇಳಿದ್ಲು. ಆದರೆ ಏನಪ್ಪ ಅಂದರೆ ಮಕ್ಕಳು ಆಗಲಿ ನಾವೇ ಆಗಲಿ ಬೆಳಿಗ್ಗೆ ಎದ್ದೋಳೋವರೆಗೂ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಅದಾದಮೇಲೆ ನಾರ್ಮಲ್ ಆಗಿಬಿಡ್ತೀವಲ್ವ. ಹಾಗೆಯೇ ಅವಳು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಯಿದ್ಲು. ಆದ್ರೂ ಇವಾಗ ನಾವೇ ಆದ್ರೂ ಅಷ್ಟೇ, ಅವಳಿಗಾದ್ರೂ ಅಷ್ಟೇ ಏನಾದರೂ ಒಂದು ಡೈವರ್ಟ್ ಮಾಡಿ, ಏನಾದರೂ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳಿ ಅವ್ರನ್ನ ಡೈವರ್ಟ್ ಮಾಡಬೇಕಲ್ವ. ಹಾಗೆಯೇ ನಾನು ಕೂಡ ಏನಾದರೂ ಒಂದು ಹೇಳಿ, ನೀನು ಫಸ್ಟ್ ಬರ್ತೀಯ ಇಲ್ಲ ಅಪ್ಪ ಫಸ್ಟ್ ಬರುತ್ತಾ ನೋಡೋಣ ಇವತ್ತು ಅಂತ ಹೇಳಿಬಿಟ್ಟು ಎಬ್ಬಿಸ್ದೆ. ಜಾಸ್ತಿ ಏನು ಹಠ ಮಾಡಲಿಲ್ಲ, ಯಾಕಂದರೆ ನಿನ್ನೆ ಹೋಗಿ ಬಂದಿದ್ಲಲ್ಲ. ಸೊ ಅವಳಿಗೆ ಗೊತ್ತಿತ್ತು ಹೋಗ್ತೀವಿ, ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋದು, ಫೀಲ್ಡಿಗೆ ಹೋಗ್ತಾಯಿದ್ದೀವಿ ಅನ್ನೋದು ಅವಳಿಗೆ ಗೊತ್ತಿತ್ತು. ಅದರಿಂದಾಗಿ ಕ್ಯೂಟಾಗಿ ಎದ್ಲು. ಅವಳು ಎದ್ದ ಮೇಲೆ ಇನ್ನು ಚಿನ್ನಮ್ಮ ನೀನೇ ಫಸ್ಟ್ ಬಂದುಬಿಡ್ತೀವಿ ಇವತ್ತು. ಇನ್ನು ನೋಡಿ, ನೀವೇ ನೋಡ್ಬೋದು, ರೆಡಿ ಆಗ್ತಾ ಇದ್ದಾರೆ ಅಪ್ಪ ಮಕ್ಕಳು ಇಬ್ಬರೂ. ಶೂ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಹಾಗೆಯೇ ಏನಪ್ಪ ಕಾಂಪಿಟೇಷನ್ ಅಂತ ಅಂದರೆ ಒಂದು 100 ಮೀಟರ್ ಇದೆ. ಅದನ್ನು ಯಾರು ಈಗ ಸಂಸ್ಕೃತಿ ನನ್ನ ಮಗಳು ಎಷ್ಟು ಸೆಕೆಂಡ್ಸ್ಗೆ ಹೋಗ್ತಾಳೆ ಅಥವಾ ಮಿನಿಟ್ಸ್ಗೆ ಹೋಗ್ತಾಳೆ, ಇಲ್ಲಿ ನನ್ನ ಹಸ್ಬೆಂಡು ಎಷ್ಟು ಸೆಕೆಂಡ್ಸ್ ಅಥವಾ ಮಿನಿಟ್ಗೆ ಹೋಗ್ತಾರೆ ಅನ್ನೋದೇ ಕಾಂಪಿಟೇಷನ್ನು. ಹಾಗೆಯೇ ನಾವು ಹೊರಡೋಷ್ಟೊತ್ತಿಗೆ 5 ಗಂಟೆಗೆ ಎದ್ದಿದ್ರು ನಾವು ಹೊರಡೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಇನ್ನೂ 6 ಗಂಟೆಗೆ 5 ನಿಮಿಷ ಇತ್ತು. ಇನ್ನು ಗ್ರೌಂಡ್ ಬಂದು ಮನೆಯಿಂದ ಸುಮಾರು 500 ಮೀಟ್ರ್ ಇತ್ತು ಅಷ್ಟೇ, ತುಂಬ ಹತ್ರನೇ ಇದೆ. ಸೊ ಅಲ್ಲಿಂದ ಹೊರಟ್ವಿ. ಇನ್ನೂ ರೀಚ್ ಆದೋ, ಇನ್ನೂ ತುಂಬಾ ಕತ್ಲೆ ಥರನೇ ಫೀಲ್ ಆಗ್ತಾ ಇದೆ. ನೋಡ್ಬೋದು ನೀವು, ಕತ್ಲೆ ಥರನೇ ಇದೆ. ಅದೇ ಸಮಯ ಅಂತೂ ಆಗಿದೆ. ತುಂಬ ಜನ ಬಂದು ಅಲ್ಲಿ ವಾಕ್ ಮಾಡ್ತಾಯಿದ್ರು, ಎಕ್ಸಸೈಸಸ್ ಎಲ್ಲ ಮಾಡ್ತಾಯಿದ್ರು. ಇನ್ನು ಲೇಟ್ ಅಂದರೆ ಬೇಗ ಏನು ಹೋಗ್ಬಿಟ್ಟಿದ್ದೀವಿ ಕತ್ಲೆನಲ್ಲೇ ಅಂತ ಏನಿಲ್ಲ, ಬಟ್ ಬೆಳಕಾಗೋದು ನಿಧಾನ ಆಗ್ತಿದಲ್ಲ. ಸೊ ಅಷ್ಟೇ. ಇನ್ನೂ ಹೋದ್ವಿ, ನೋಡ್ಬೋದು ನೀವು ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಮಗಳ ಜೊತೆ, ಇವಾಗ ನನ್ನ ಮಗಳ ಜೊತೆ ನನ್ನ ಹಸ್ಬೆಂಡ್ ಕೂಡ ಓಡ್ತಾರೆ. ಮಂಡಿ ಎತ್ಕೋಪ. ರೆಡಿ ಗೋ. ಇನ್ನು ಅವರು ಹೊರಟ ತಕ್ಷಣವೇ ನಾನಿಲ್ಲಿ ಸ್ಟಾಪ್ ವಾಚ್ನ ಆನ್ ಮಾಡ್ತೀನಿ. ನನ್ನ ಮಗಳ ಜೊತೆ ನನ್ನ ಹಸ್ಬೆಂಡ್ ಯಾಕೆ ಓಡ್ತಾ ಇದ್ದಾರೆ ಅಂದರೆ, ಅವಳಿಗೆ ಒಂಥರ ಕಾಂಪಿಟೇಷನ್ಗೆ ಯಾರಾದರೂ ಇದ್ದರೆ ತುಂಬ ಸ್ಪೀಡಾಗಿ ಹೋಗ್ತಾಳೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೂಡ ನನ್ನ ಮಗಳ ಜೊತೆ ಹೋದ್ರು. ಸಮು ಫಸ್ಟ್. ಸುಸ್ತಾಗೋಯ್ತಕ್ಕಂದ ಬಾಯಿ ಬಿಡಬಾರ್ದು, ಬಾಯಿ ಮುಚ್ಕೊಂಡು ಓಡ್ಬೇಕು ಯಾವಾಗ್ಲೂ. ಹಂಗೆ ಹೊಡ್ದ ನೀನು, ಮುಗಲೇ ಉಸಿರಾಡಬೇಕು. ಇನ್ನು ನನ್ನ ಮಗಳು ತೊಗೊಂಡಂಥ ಸಮಯ ಬಂದು 30 ಸೆಕೆಂಡ್ಸ್. ಈಗ ನನ್ನ ಹಸ್ಬೆಂಡ್ನ ಬಾರಿ. ನೋಡ್ಬೋದು ಓಡ್ತಾ ಇದ್ದಾರೆ. ಅವರು ಬಂದು ತುಂಬ ಬೇಗನೆ ಅಂದರೆ 15 ಅಂದರೆ ರೌಂಡ್ ಆಫ್ ಮಾಡಿದ್ರೆ 16 ಸೆಕೆಂಡ್ಸ್ನಲ್ಲಿ ಓಡಿದ್ರು. ಹೀಗಿತ್ತು ನಮ್ಮ ಒಂದು ಕಾಂಪಿಟೇಷನ್ನು. ನೋಡೋಣ ಏನು ಇಂಪ್ರೂವೈಸ್ ಮಾಡ್ತಾರೆ ಅಂತ ಮುಂದೆ. ಇವಾಗ ಎವ್ರಿಡೇ ಬರೋದ್ರಿಂದ ಏನಾದರೂ ಇಂಪ್ರೂವ್ ಆಗೇ ಆಗ್ತಾರಲ್ವ. ಸೊ ನೋಡೋಣ ಮುಂದೆ ಯಾವ ರೀತಿ ಇಂಪ್ರೂವ್ ಆಗ್ತಾರೆ ಇಬ್ಬರೂ. ಇವಾಗ ಯಾವ ಎಷ್ಟು ಸೆಕೆಂಡ್ಸ್ ಓಡಿದ್ದಾರೆ ಮತ್ತು ಮುಂದೆ ಎಷ್ಟು ಸೆಕೆಂಡ್ಸ್ಗೆ ಓಡ್ತಾರೆ ಅಂತ ಹೇಳಿ ನೋಡಿದ್ರಲ್ಲ. ಅಪ್ಪ ಮಗಳು ಯಾವ ರೀತಿಯಾಗಿ ಈ ಥರ
ಏನಾದರೂ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತಾರೆ. ಅದರಲ್ಲೂ ಮಕ್ಕಳುಗಳು ಏನಾದ್ರೂ ಚಾಲೆಂಜಿಂಗ್ ಇದ್ರೇ ಅವರು ಪಾರ್ಟಿಸಿಪೇಟ್ ಮಾಡೋದು. ನನ್ನ ಮಗಳೂ ಅಷ್ಟೇ. ಈಗ ಇಬ್ಬರಲ್ಲಿ ಯಾರು ಬೇಗ ಊಟ ಮಾಡ್ಕೊತಾರೆ ಅಥವಾ ಯಾರು ಬೇಗ ಹೋಗ್ತಾರೆ ಅಂತ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾಳೆ. ಅದರಿಂದಾಗಿ ನನ್ನ ಹಸ್ಬೆಂಡ್ ಕೂಡ ಮಾಡ್ತಿದ್ದಾರೆ ಅಷ್ಟೇ. ಅದಾದಮೇಲೆ ಶೂಸ್ ಎಲ್ಲ ತೆಗೆದು ಹಾಗೆಯೇ ಒಂದು ರೌಂಡ್ ಬರೀ ಕಾಲಿನಲ್ಲಿ ಬಂದಿದ್ದಾಯಿತು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬರೀ ಕಾಲಿನಲ್ಲಿ ಬರೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ, ಹಾಗೆಯೇ ಚುರುಕು ಕೂಡ ಆಗ್ತೀವಿ ಅಂತ ಆವಾಗ ಹೇಳೋರು. ಅದಕ್ಕಾಗಿಯೇ ಅಲ್ಲೆಲ್ಲ ತುಂಬ ನೀಟಾಗಿತ್ತು. ಅದರಿಂದ ಒಂದು ರೌಂಡ್ ಹಾಗೆಯೇ ಬರೀ ಕಾಲಿನಲ್ಲಿ ಬಂದಿದ್ದಾಯಿತು. ರನ್ನಿಂಗ್ ರೇಸ್ ಮಾಡ್ದಲ್ಲ, ಏನು ಅನ್ನಿಸ್ತು ಕಂದ? ಜೋರಾಗಿ ಹೇಳ್ಬೇಕು. ಏನನ್ನಿಸ್ತು? ಚೆನ್ನಾಗದೆ ಅನ್ನಿಸ್ತಾ? ನಾಳೆಯಿಂದ ಬೇಗ ಎದ್ದೊಳ್ತಿ, ಇನ್ನ ಬೇಗ ಎದ್ದೊಳ್ತೀಯಾ? ಬೇಗ ಮಲ್ಕೊಂಡು ಬೇಗ ಎದ್ದು ಬೇಗ ಬರೋಣ ಅಲ್ವಾ? ಇನ್ನು ಓಡ್ಬೇಕು ಅನಿಸ್ತೈತಾ? ಹೋಗು, ಓಡ್ಕೊಬ ಒಂದು ರೌಂಡು. ಅಪ್ಪನೂ ಬರ್ಲಿ. ಅಪ್ಪ ಮತ್ತೆ ಮೊದ್ಲು ಹೋಗ್ಬಿಟ್ರೆ ಅಳ್ತೀಯಾ? ಕಾಂಪಿಟೇಷನ್ ಕೊಡ್ಬೇಕು ನನಗೆ. ಇವಾಗ ನಿಮ್ಗೇನು ಅನಿಸ್ತು? ನಿಮ್ಗೇನು ಅನ್ನಿಸ್ತ್ರಿ? ನನಗೂ ಸುಮಾರು ದಿವಸ ಆದಮೇಲೆ ಖುಷಿ ಆಯಿತು. ರನ್ನಿಂಗ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗಂತೂ, ಸಖತ್ತು. ಅದಕ್ಕೇನೆ ನಿಮ್ಗಿಷ್ಟ ಅಂತ ಮಗಳನ್ನೂ ರೆಡಿ ಮಾಡ್ತಾ ಇದ್ದೀರಾ ರನ್ನಿಂಗ್ ರೇಸ್ಗೆ? ಹಂಗಲ್ಲ, ರನ್ನಿಂಗ್ ರೇಸ್ಗೆ ಅಂತಲ್ಲ, ರನ್ನಿಂಗ್ ರೇಸ್ ಮಾಡೋದ್ರಿಂದ ಮೈಂಡು ಮಸಲ್ಲು ಎಲ್ಲ ಫ್ರೀ ಆಯ್ತವೆ. ನಮಗೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತೀವಲ್ವ, ಅರ್ಧ ಗಂಟೆ ಸ್ಪೆಂಡ್ ಮಾಡೋದ್ರಿಂದ ನಾವು ದಿನಪೂರ್ತಿ ಒಂಥರ ಲವಲವಿಕೆಯಿಂದ ಇರ್ಬೋದು. ಅದೇ ರೀತಿ ಅವಳು ಅಷ್ಟೇ, ಇಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡೋದ್ರಿಂದ ಅವಳು ಸ್ಕೂಲ್ ಆ್ಯಕ್ಟಿವಿಟಿಲೆಲ್ಲ ಅವಳು ಲವಲವಿಕೆಯಿಂದ ಇರ್ಬೋದು ಅಲ್ಲಪ್ಪ ಚಿನ್ನ? ಟೈಮ್ ಕೊಡಬೇಕು ಮಕ್ಕಳಿಗೆ ಈ ಬೆಂಗಳೂರು ಬಿಸಿ ಲೈಫಲ್ಲಿ. ಬೇಗ ಮುಟ್ಸು. ಏನು ಮಾಡ್ತೀವಿ? ಯಾರು ಫಸ್ಟು ಸಮ? ಎಸ್, ನೋಡಿದ್ರಲ್ಲ, ಈ ರೀತಿಯಾಗಿ ಅವಳಿಗೆ ಏನಾದ್ರೂ ಚಾಲೆಂಜಿಂಗ್ ಆಗಿ ಮಾಡಬೇಕು. ತುಂಬ ಖುಷಿಯಿಂದ ಮಾಡ್ತಾಳೆ. ನನ್ನ ಪ್ರಕಾರ ಎಲ್ಲ ಮಕ್ಕಳು ಅದೇ ರೀತಿ ಅಂತ ಅನ್ಕೋತೀನಿ. ಇನ್ನು ಮನೆಗೆ ರೀಚ್ ಆದಮೇಲೆ ಗೋಡಂಬಿ, ಹಾಗೆಯೇ ಪಿಸ್ತಾ, ಹಾಗೆಯೇ ರಾತ್ರಿ ನೆನೆ ಹಾಕಿರೋಂಥ ಬಾದಾಮಿ, ಹಾಗೆಯೇ ದ್ರಾಕ್ಷಿ ಅದಷ್ಟನ್ನು ಕೊಡ್ತೀನಿ. ಅಪ್ಪ ಮಗಳು ಇಬ್ಬರು, ಹಾಗೆಯೇ ನಾನು ಕೂಡ ತಿಂತೀನಿ. ಎಲ್ಲರೂ ಕೂತ್ಕೊಂಡು ಹಾಗೆಯೇ ಒಂದು 10-15 ನಿಮಿಷ ಕೂತ್ಕೊಂಡು ಆರಾಮಾಗಿ ತಿನ್ನೋದಾಗುತ್ತೆ. ಪೇಪರ್ ಓದ್ಕೊಂಡು ಮಾತಾಡಿಕೊಂಡು ತಿಂತೀವಿ. ನಿಜವಾಗ್ಲೂ ಏನು ಜಾಸ್ತಿ ಸಮಯ ಅಂತೂ ತೊಗೊಳ್ಳಲ್ಲ. 30 ಮಿನಿಟ್ಸ್, ಅರ್ಧ ಗಂಟೆಯಿಂದ 1 ಗಂಟೆ ಟೈಮು ಈ ರೀತಿಯಾಗಿ ಮಾರ್ನಿಂಗ್ ಟೈಮ್ ನಾವು ಸ್ಪೆಂಡ್ ಮಾಡೋದ್ರಿಂದ ಇಡೀ ದಿನ ಆರಾಮಾಗಿ ಆ್ಯಕ್ಟಿವ್ ಆಗಿ ಇರ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ. ಹಂಗಂತ ನಾವು ನಿದ್ರೆನ ಶಾರ್ಟೇಜ್ ಮಾಡೋದಲ್ಲ. ಅವರು ಸ್ಕೂಲಿಂದ, ನನ್ನ ಮಗಳಿಗೆ ಮಧ್ಯಾಹ್ನಕ್ಕೆ ಸ್ಕೂಲ್ ಬಿಡ್ತಾರೆ, ಅಲ್ಲಿಂದ ಬಂದು ಅವಳು ಮತ್ತೆ ಒಂದು 2 to 3 hours ಮಲ್ಕೊತಾಳೆ. ಅದಾದಮೇಲೆ ರಾತ್ರಿ ಕೂಡ ಬೇಗನೆ ಮಲ್ಕೊಂಡು ನಿದ್ದೆ ಹಾಗೇ ಮ್ಯಾನೇಜ್ ಆಗುತ್ತೆ. ಆಮೇಲೆ ದೊಡ್ಡವ್ರಿಗೆ ಆಗಲಿ ಅಥವಾ ಮಕ್ಕಳಿಗೆ ಆಗಲಿ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದರಿಂದಾಗಿ ಎಷ್ಟು ನಿದ್ದೆ ಸಫಿಷಿಯೆಂಟಾಗಿ ಮಾಡಬೇಕು ಅಷ್ಟು ನಿದ್ದೆನ ಮಾಡಿನೇ ನಾವು ಬೇರೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಚಪಾತಿನ ಮಾಡ್ತಾಯಿದ್ದೀನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳಿಗೆ ಇಷ್ಟ ಆಗೋದು ಅಂದರೆ ಈ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಆ ರೀತಿಯಾಗಿ ಇಷ್ಟ ಆಗುತ್ತಲ್ವ. ಅದಕ್ಕೇ ಇನ್ನು ತಿನ್ಸೋಕ್ಕೆಲ್ಲ ತೊಂದರೆ ಆಗಬಾರ್ದು. ಇನ್ನು ರೈಸ್ ಐಟಮ್ ಅಂತೂ ಬೆಳಿಗ್ಗೆ ಟೈಮ್ ತಿನ್ನೋಕ್ಕೆ ತುಂಬ ಸಮಯ ತೊಗೊತಾಳೆ ನನ್ನ ಮಗಳು. ಅದರಿಂದಾಗಿ ಈ ರೀತಿಯಾಗಿ ಏನಾದರೂ ಮಾಡಿ ಕೊಡ್ತೀನಿ. ಇವತ್ತು ನಾನು ಚಪಾತಿನ ಮಾಡ್ತಾಯಿದ್ದೀನಿ. ಚಪಾತಿ ಆದರೆ ಆರಾಮಾಗಿ ಅವಳೇನೆ ಪೀಸ್ ಮಾಡಿ ಹಾಕಿದ್ರೆ ಅವಳೇ ತಿನ್ಕೊತಾಳೆ. ಚಪಾತಿಗೆ ನಾನು ಮಾಡಿದ್ದೀನಿ ಹಾಗಲಕಾಯಿ ಗೊಜ್ಜು, ತುಂಬ ಈಸಿಯಾಗಿ ಹಾಗೆ ಬೇಗನೆ. ಅದರಲ್ಲೂ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದರಿಂದಾಗಿ ನಾನು ಚಪಾತಿಗೆ ಹಾಗಲಕಾಯಿ ಗೊಜ್ಜನ್ನ ಮಾಡಿ ಕೊಡ್ತಾಯಿದ್ದೀನಿ. ಹಾಗಲಕಾಯಿ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ, ತಿನ್ನಲ್ಲ. ನಾವು ಚಿಕ್ಕವರಿದ್ದಾಗ ತಿಂತಿರಲಿಲ್ಲ, ಬಟ್ ಇವಾಗಾದರೂ ಬೆನಿಫಿಟ್ಸ್ ಗೊತ್ತಾದಮೇಲೆ ಅದ್ರ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ನಮ್ಗೆ ಗೊತ್ತಾದಮೇಲೆ ನಾವು ತಿಂತಿದ್ದೀವಲ್ವ, ಅದನ್ನು ಸ್ವಲ್ಪ ಫೋರ್ಸ್ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇವಾಗ ನಾನು ತಿಂಡಿಯೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಅವಳನ್ನ ರೆಡಿ ಮಾಡಿರ್ತಾರೆ. ಇನ್ನೇನೇ ಇದ್ರೂ ತಲೆ ಬಾಚೋದು ಹಾಗೆ ತಿಂಡಿ. ಸಮ್ಟೈಮ್ಸ್ ನನ್ನ ಹಸ್ಬೆಂಡೇನೆ ತಿಂಡಿ ಕೂಡ ತಿನ್ಸಿರ್ತಾರೆ. ಅವರು ಸ್ವಲ್ಪ ಬ್ಯುಸಿ ಇದ್ರು ಅಂತ ಹೇಳಿಬಿಟ್ಟು ನಾನೇ ತಿಂಡಿನ ಮುರಿದು ಕೊಟ್ಟೆ. ಅವಳು ತಿಂತಾಯಿದ್ಲು. ಇನ್ನು ಅವಳ ಸ್ನ್ಯಾಕ್ಸ್ ಬಾಕ್ಸ್ ಅಷ್ಟೇ ಅವಳಿಗಿರೋದು. ಮಧ್ಯಾಹ್ನಕ್ಕೆ ಏನು ಊಟ ಇಲ್ಲ, ಇಲ್ಲೇ ಮನೆಗೆ ಬಂದು ಡೈರೆಕ್ಟಾಗಿ ಊಟ ಮಾಡ್ತಾಳೆ. ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತೇಳಿ ಆ್ಯಪಲ್ಲು, ಸೌತೆಕಾಯಿ, ಹಾಗೆಯೇ
ಮಖಾನ ರೋಸ್ಟ್ ಮಾಡಿದ್ದೆ. ಅವಳಿಗೆ ತುಂಬ ಇಷ್ಟ ಮಖಾನ ರೋಸ್ಟ್, ಅದರಿಂದ ನಾನು ಮಖಾನ ರೋಸ್ಟ್ನ ಮಾಡಿದ್ದೆ. ಏನಿಲ್ಲ, ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಹಾಗೆಯೇ ಮಖಾನ ನೀವೆಷ್ಟು ತಿಂತಾರೆ ಅಷ್ಟು ಮಖಾನನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ರುಚಿಗೆ ನಾನು ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಕೆಲವರು ಮೆಣಸಿಕಾಯಿನ ಪುಡಿ ಹಾಗೆಯೇ ಚಾಟ್ ಮಸಾಲ ಏನಾದರೂ ಕೂಡ ಬಳಸ್ಕೊಬೋದು. ಈ ರೀತಿಯಾಗಿ ಬಳಸಿ ನಾನು ರೋಸ್ಟ್ ಮಾಡಿ ಅವಳ ಲಂಚ್ ಬಾಕ್ಸ್ಗೆ ಹಾಕ್ತೀನಿ. ತುಂಬ ಇಷ್ಟಪಟ್ಟು ಫುಲ್ ಖಾಲಿ ಮಾಡ್ಕೊಂಡು ಬಂದಿರ್ತಾಳೆ. ಇನ್ನು ರೈಸ್ ಅಥವಾ ಇನ್ನೇನಾದರೂ ಹಾಕಿದ್ರಂತೂ ಅದು ರಿಟರ್ನ್ ಹಂಗೆ ಬಂದಿರುತ್ತೆ. ನಾನು ಬೆಳಿಗ್ಗೆ ಟೈಮೇನೆ ತಿಂಡಿನ ತಿನ್ನಿಸಿ ಒಂದು ಲೋಟ ಹಾಲನ್ನ ಕೊಟ್ಟು ಕಳಿಸಿರ್ತೀನಿ. ಅದರಿಂದಾಗಿ ನಾನು ಜಾಸ್ತಿ ಏನು ರೈಸ್ ಐಟಮ್ ಆಗಲಿ ತಿಂಡಿನ ಕೊಟ್ಟು ಕಳಿಸಲ್ಲ. ಶಾಂತಯೇ ವಸುದೇವಸುತಂ ದೇವಂ ಪಂಚ ಚಾನುಲಮರ್ದನಂ ದೇವತಿ ಪರಮಾನಂದಂ ವಿಷ್ಣು ಶಶಿವರ್ಣ ಚತುರ್ಭುಜಂ ಪ್ರಸನ್ನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಓಂ ಭುವಸ್ವಃ ತಸ್ವರಿತುರ್ವ ವೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್. ಓಂ ಶಾಂತಿ. ಇನ್ನು ದೇವ್ರಿಗೆ ನಮಸ್ಕರಿಸಿ ನನ್ನ ಮಗಳು ಸ್ಕೂಲ್ಗೆ ಹೊರಟ್ಲು. ಇದಾಗಿರುತ್ತೆ ಅವಳದು ಒಂದು ಮಾರ್ನಿಂಗ್ ರೂಟೀನ್. ಹಾಗೆಯೇ ಇವಾಗ ಹೊಸದಾಗಿ ಚಾಲೆಂಜ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಧನ್ಯವಾದಗಳು.